ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ಚುನಾಪಾ ಪೂಜಾರಿ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಅಥಣಿ ತಾಲೂಕು ಮತ್ತು ರಾಯಬಾಗ್ ತಾಲೂಕಿನ ಎಲ್ಲ ಮುಖಂಡರ ನೇತೃತ್ವದೊಳಗೆ ಅಂಬೇಡ್ಕರ್ ಸರ್ಕಲ್ನೊಳಗೆ ಒಂದು ಸಾಮಾನ್ಯವಾಗಿ ಪ್ರತಿಭಟನೆ ಮಾಡಿ ತಾಲೂಕಿನ ಎಲ್ಲ ಕಾರ್ಖಾನೆಗಳಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಏನಂತಂದ್ರೆ ಒಂದು ಬಿಲ್ಲನ್ನು ಘೋಷಣೆ ಮಾಡಿ ಕಾರ್ಖಾನೆ ಚಾಲು ಮಾಡಬೇಕು. ರೈತರನ್ನು ಒಕ್ಕಲೆಬ್ಬಿಸಿ ಕಬ್ಬು ಕಟಾವು ಮಾಡೋದ್ರಿಂದ ರೈತರಿಗೆ ತೊಂದರೆ ಆಗ್ತದೆ. ಇಲ್ಲೇ ಮಹಾರಾಷ್ಟ್ರದೊಳಗೆ ನಿನ್ನೆ ಒಂದು ಫ್ಯಾಕ್ಟ್ರಿ ಒಳಗೆ 3410 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇನ್ನು ಕೆಲವು ಮಂದಿ ಏನು ಹೇಳ್ತಿದ್ದಾರೆ ಮಹಾರಾಷ್ಟ್ರದವ್ರು, ಗುರೂಜಿ ನಾವು 3550 ಕೊಡ್ತೀವಿ ರೀ, ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಕತ್ತಾರೆ. ಅದಕ್ಕಾಗಿ ಕರ್ನಾಟಕದ ಎಲ್ಲ ಫ್ಯಾಕ್ಟ್ರಿಗಳಿಗೆ ನಾ ಮಾಲೀಕರಿಗೆ ಮತ್ತು MDಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, 3500 ಕನಿಷ್ಠ ಬಿಲ್ ಘೋಷಣೆ ಮಾಡಿ ನೀವು ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅಕಸ್ಮಾತಾಗಿ ಮಂಡತನದಿಂದ ಫ್ಯಾಕ್ಟ್ರಿ ಚಾಲೂ ಮಾಡಿದರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೀನಿ. ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಕೊಡಂಗಿಲ್ಲ. ಸರ್ಕಾರ ಆದೇಶ 25 ಸರ್. ಈಗಾದರೂ ನಾವು ತಡೆದೀವಿ, ಮುಂದಾದರೂ ನಾವು ತಡಿತೀವಿ. ಇವತ್ತು ಅಥಣಿ ತಾಲೂಕಿನಲ್ಲಿ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಒಂದು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಅಂಥೇಳಿ ಇವತ್ತು ಸರ್ಕಾರಕ್ಕೆ ಹಾಗೂ ಎಲ್ಲ ಕಾರ್ಖಾನೆ ಆಡಳಿತ ಮಂಡಳಿಗರಿಗೆ ತಿಳಿಸ್ಲಿಕ್ಕೆ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ವಿ. ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಪ್ರಾರಂಭ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಬೇಡಿಕೆಯಂತೆ 3500 ದರವನ್ನು ತಾವು ಘೋಷಣೆ ಮಾಡದೇ ಹೋದರೆ ರಾಜ್ಯಾದ್ಯಂತ ಹೆದ್ದಾರಿಗಳನ್ನು ತಡೆ ಮಾಡ್ತಕ್ಕಂಥದ್ದು, ಎಲ್ಲ ಸರ್ಕಾರಿ ಕಚೇರಿಗಳನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ರೈತ ಸಂಘ ಮಾಡಬೇಕಾಗುತ್ತೆ. ಅದಕ್ಕಾಗಿ ದಯಮಾಡಿ ಎಲ್ಲ ಕಾರ್ಖಾನೆಯವರಲ್ಲಿ ಎಲ್ಲ ಒಂದು ಶಾಸಕರಲ್ಲಿ ಕೂಡ ನಾವು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಯೋಗ್ಯವಾದಂತಹ ದರವನ್ನು ಘೋಷಣೆ ಮಾಡಿ, 3500 ಬಹಳ ಯೋಗ್ಯವಾದಂತಹ ದರ ಅದು, ಅದನ್ನು ಘೋಷಣೆ ಮಾಡಿ ತಾವು ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು. ರೈತರಲ್ಲಿ ರೈತ ಸಂಘದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಕೆಲವರು ಮಾಡ್ತಿದ್ದಾರೆ. ನಾವ್ಯಾರು ಕಾರ್ಖಾನೆಗಳ ವಿರೋಧಿಗಳಲ್ಲ, ಕಾರ್ಖಾನೆಯನ್ನು ಬಂದ್ ಮಾಡಬೇಕನ್ನುವಂಥ ಉದ್ದೇಶ ಕೂಡ ನಮ್ಮದಿಲ್ಲ. ಕಾರ್ಖಾನೆ ಯಾರೇ ಆಗಲಿ ಒಂದು 3500 ದರವನ್ನು ಘೋಷಣೆ ಮಾಡಿದ್ದೇ ಆದಲ್ಲಿ ನಮ್ಮ ಸ್ವಾಗತ ಇದೆ. ಕಾರ್ಖಾನೆಗಳನ್ನು ನಾಳಿಂದನೇ ಪ್ರಾರಂಭ ಮಾಡ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ.